ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಗಡಿಯಾರ ಇನ್ನೂ ತಂದಿಲ್ಲ, ಬಟ್ ಆದರೆ ಟೈಮಿಂಗ್ಸ್ ಮೊಬೈಲಲ್ಲೇ ನೋಡ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. 11 ಗಂಟೆ ಆಗಿದೆ. ಇನ್ನು ಮನೆಯಲ್ಲಂತೂ ಫುಲ್ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿದಿದೆ. ಇನ್ನು ರಿತಿಕ್ಷಾ ಆ್ಯಕ್ಚುಲಿ ಕನ್ನಡ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾಳೆ. ಸೊ ಹಾಲಿಡೇಸಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರೆ ನನಗೂ ಕೂಡ ಈಸಿ ಆಗುತ್ತಲ್ವ. ಸೊ ಹಾಗಾಗಿ ಅವಳಿಗೂ ಕೂಡ ಕನ್ನಡ ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳಿದ್ದೀನಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಇನ್ನು ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ಸಲ್ಲಿ ಇದು ಒಂದು ಋತ್ವಿಕ್ ಮಲ್ಕೊಂಡಿದ್ದಾನೆ. ಅವನ್ನ ಮಲಗಿಸಿದ ಮೇಲೇ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ವ್ಲಾಗಲ್ಲೆಲ್ಲ ಇಲ್ಲ ಹೇಳೋದು, ಇಲ್ಲಾಂದರೆ ನಿದ್ದೆ ಟೈಮ್ ಅಲ್ವ ಅವನು. ನನ್ನ ಕೆಲಸ ಎಲ್ಲ ಮುಗಿಸಿ ಇನ್ನು ನಿದ್ದೆ ಟೈಮ್ ಆಗಿಬಿಟ್ಟಿರುತ್ತೆ. ಅಷ್ಟರಲ್ಲೇ ಅವನ್ನ ಮಲಗಿಸ್ಲಿಲ್ಲ ಅಂದರೆ ನನಗೆ ವ್ಲಾಗ್ ಅಂತೂ ಕಂಟಿನ್ಯೂ ಮಾಡೋಕ್ಕೆ ಬಿಡೋಲ್ಲ. ಹಾಗೆ ಇವತ್ತು ಪೂಜೆ ನೋಡ್ತಾ ಇರ್ಬೋದು. ಸೊ ನಿನ್ನೆ ಹೂವು ಇರಲಿಲ್ಲ ಅಂತ ಹೇಳಿದೆ. ಇವತ್ತು ಒಂದು ಸ್ವಲ್ಪ ಹೂವು ಸಿಕ್ತು. ಅದೇ ಹೂವಲ್ಲಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಸಂಕಷ್ಟ ಚತುರ್ಥಿ. ಸಂಜೆ ಮತ್ತೆ ಗರ್ಕೆ ತಂದು ಹೂವೆಲ್ಲ ಇಟ್ಟು ಪೂಜೆ ಮಾಡಬೇಕು. ನಮ್ಮನೆ ಗಣಪತಿನ ಈ ರೀತಿ ಅಲಂಕಾರ ಮಾಡಿಟ್ಟಿದ್ದೀನಿ. ಇನ್ನು ಫೋಟೋಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಪೂಜೆ ಅಂತೂ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದೀನಿ ಗೈಸ್. ಸೊ ನೋಡಿದ್ರಲ್ಲ, ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಸಂಕಷ್ಟಹರ ಚತುರ್ಥಿ. ಇದು ಮಂಗಳವಾರ ಬಿದ್ದಿದೆ. ವರ್ಷದಲ್ಲಿ 1 ಸಲ ಅಥವಾ 2 ಸಲ ಬರುವಂಥ ಸಂಕಷ್ಟ ಚತುರ್ಥಿ. ಅದರಲ್ಲೂ ಸ್ಪೆಷಲ್ಲಾಗಿ ಮಂಗಳವಾರ ಬೀಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಯಾರೆಲ್ಲ ಮಾಡ್ತಿರಲ್ಲ, ಟ್ರೈ ಮಾಡಿ ಮಾಡೋಕ್ಕೆ. ಏಕೆಂದರೆ ಹೇಳಿದ್ರೆ ಕೆಲವ್ರಿಗೆ ಫಾಸ್ಟಿಂಗ್ ಇದ್ದ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಅಭ್ಯಾಸ ಇರಲ್ಲ. ಬಟ್ ಅಫ್ಕೋರ್ಸ್ ನಮಗೂ ಇರಲ್ಲ. ಬಟ್ ಆದ್ರೂ ಈ ಮಂಗಳವಾರ ಬೀಳೋ ಸಂಕಷ್ಟ ಯಾರು ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೋ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಪುರೋಹಿತರು ಕೂಡ ಹೇಳ್ತಾನೆ ಇರ್ತಾರೆ, ನೀವು ಯಾವ ಸಂಕಷ್ಟಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕೆಲವರು ಎಲ್ಲ ಸಂಕಷ್ಟಿನೂ ಮಾಡ್ತಾರೆ. ತಿಂಗಳಲ್ಲಿ ಬರೋವಂಥ ಪ್ರತಿಯೊಂದು ಸಂಕಷ್ಟಿನೂ ಮಾಡ್ತಾರೆ. ಬಟ್ ವರ್ಷದಲ್ಲಿ ಬರೋದು ಒಂದು ಮಾಡಿದ್ರೆ ತಿಂಗಳಲ್ಲಿ ಬರೋದೆಲ್ಲ ಮಾಡಿದಷ್ಟೇ ಲೆಕ್ಕ ಅಂತೆ. ನಾವು ಏನೇ ಅಂದ್ಕೊಂಡಿದ್ರು ಅದು ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಟ್ರೈ ಮಾಡಿ ನೀವು ಕೂಡ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಿಮಗೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ ಗೈಸ್. ಏನಂದರೆ, ಅಕ್ಕ 30-40 ಸೈಟ್ ಮೆಷರ್ಮೆಂಟಲ್ಲಿ ಮನೆ ಕಟ್ಟೋದಕ್ಕೆ ಎಷ್ಟಾಗುತ್ತೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾನೆ ಇರ್ತೀರ. ಸೊ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಈಗಷ್ಟೇ ಇನ್ನು 1 ತಿಂಗಳಷ್ಟೇ ಆಗಿರೋದಲ್ವ ನಮ್ಮ ಮನೆಗೆ ಬಂದು. ಗೊತ್ತಿರುತ್ತೆ ಹೇಳಿ ಅಂತ ಅಂತಿರ್ತಾರೆ. ಸೊ ಹೊಸದಾಗಿ ಕಟ್ಟೋರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶದಲ್ಲಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ, ನನಗೆ ಬರ್ತಿರೋ ಕಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಗೈಸ್ ಹೊಸ ಮನೆ ಎಷ್ಟಾಯಿತು ಹೇಳಿ ಅಂತ ಹೇಳ್ತಾರೆ. ಇನ್ನು ಕೆಲವರು ನನಗೆ ಮೆಸೇಜ್ ಕೂಡ ಮಾಡಿದ್ದೀರಾ. ಅವ್ರಿಗೆ ಆಲ್ಮೋಸ್ಟ್ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ ಎಷ್ಟಾಗುತ್ತೆ ಏನು ಅಂತ. ಆದರೂ ಒಂದು ವ್ಲಾಗಲ್ಲೇ ಹೇಳಿಬಿಡೋಣ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಮೆಸೇಜಲ್ಲಿ ಕೆಲವರು ಎಷ್ಟಾಗಿರುತ್ತೆ ಅಂತ ಅಮೌಂಟ್ ಕೇಳಿದ್ದೀರಾ. ನಾನು ಅಮೌಂಟ್ ರಿಪ್ಲೈ ಮಾಡಿದ್ದೀನಿ. ಮತ್ತು ಒಂದು ಫ್ಲೋರ್ಗೆ ಏನೇನು ಹಾಕ್ಸಿದ್ದೀರಾ, ಇನ್ನೊಂದು ಫ್ಲೋರಿಗೆ ಇಂಟೀರಿಯಲ್ಸಾ ವಿತೌಟ್ ಇಂಟೀರಿಯಲ್ಸಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ಬಟ್ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮೆಸೇಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಮೊದಲನೇದಾಗಿ ಯಾರು ಫಸ್ಟ್ ಫ್ಲೋರ್ ಕಟ್ತೀರಲ್ವ ಅವ್ರಿಗೆ ಹೇಳ್ಬಿಡ್ತೀನಿ. ಕೆಲವ್ರು ಹೇಳ್ತಾರೆ 20 ಲಕ್ಷ ಆಯಿತು ನಮ್ಮದು, ಒಂದು ಫ್ಲೋರ್ಗೆ 30 ಲಕ್ಷ ಆಯಿತು. ಎಕ್ಸಾಂಪಲ್ 30-40 ಮೆಷರ್ಮೆಂಟಿಗೆ ಹೇಳ್ತಾ ಇರೋದು ಈಗ ನಾನು ಹೇಳ್ತಾ ಇರೋದು. ಕೆಲವ್ರು ಹೇಳ್ತಾರೆ 35 ಲಕ್ಷ ಆಯಿತು ಒಂದು ಫ್ಲೋರ್ಗೆ ಅಂತ. ಆಗುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಅದು ಡಿಪೆಂಡ್ಸ್, ಇಂಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಾವು ಏನೂ ಇಂಟೀರಿಯಲ್ಸ್ ಮಾಡಿಸಲ್ಲ. ಟೀಕುಡ್ ಡೋರ್ ಹಾಕ್ಸ್ತೀನಿ, ವಿಂಡೋಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಕ್ಕಿಸ್ಕೋತೀನಿ. ಸಿಂಪಲ್ಲಾಗಿ ವಿತ್ ಇಂಟೀರಿಯಲ್ಲು ಮಾಡಿಸ್ಕೋತೀನಿ ಅಂತಂದ್ರೂ ಕೂಡ. ಜಾಸ್ತಿ ಹೈಟೆಕ್ ಅಂದರೆ PVP ಮಾಡಿಸ್ಕೊತಾರೆ ಕೆಲವರು. ಮೇಲೆ PVP ಅದರಲ್ಲೇ ಡಿಸೈನ್ಸ್ ಬೇರೆ ಇರುತ್ತೆ. ದೇವ್ರ ಮನೆ ಬೇರೆ ಮಾಡ್ಕೊತಾರೆ. ಮತ್ತು ಓಪನ್ ಕಿಚನ್ ಇಟ್ಕೊತಾರಲ್ಲ, ಓಪನ್ ಕಿಚನ್ ಇಂಟೀರಿಯಲ್ ಬೇರೆ ಥರ ಮಾಡ್ಕೊತಾರೆ. ಈ ಥರ ತುಂಬ ಅಂದರೆ ಅದರಲ್ಲೇ ಸ್ಪೆಂಡ್ ಹೋಗ್ಬಿಡುತ್ತೆ. ಒಂದು ತಿಳ್ಕೊಳ್ಳಿ, ಹೊಸದಾಗಿ ಮನೆ ಕಟ್ಟೋರು ದುಡ್ಡು ಹೋಗೋದೆ ಆಲ್ಮೋಸ್ಟ್ ಇಂಟೀರಿಯಲ್ ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಅದರಲ್ಲೇ ಹೋಗುತ್ತೆ.
ನಿಮ್ಮನ್ನು ದುಡ್ಡು ತಿನ್ನೋದೇ ಅದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನನಗನ್ಸಿದ್ದು ಪ್ರಕಾರ ನಾವು ಏನು ಮಾಡಿಸ್ಕೊಂಡಿದ್ದೀವಿ ಅದ್ರ ಪ್ರಕಾರ. ಇನ್ನೂ ಕೆಲವರು ನಾನು ಒಂದು 2-3 ವ್ಲಾಗ್ಸ್ ಮನೆ ಬಗ್ಗೆ ನಾನು ಅಪ್ಲೋಡ್ ಮಾಡಿದಾಗ ನನಗೆ ಕೇಳ್ತಾಯಿದ್ರು. ಆವಾಗ ನಾನು ಕೂಡ ಅವ್ರಿಗೆ ಹೇಳಿದಾಗ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರು. ಬಟ್ ಅವ್ರು ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸುಳ್ಳು ನಾನು ಯಾಕೆ ಹೇಳಿ, ಅವ್ರ ದುಡ್ಡು ಅವ್ರ ಸೈಟು ಅವ್ರ ಮೆಷರ್ಮೆಂಟಲ್ಲಿರುತ್ತೆ. ಬಟ್ ನೀವು ಸೇವ್ ಮಾಡ್ಕೊಬೋದು ಗೈಸ್. ನೀವು ಅಂದರೆ ವಿತ್ ಸಿಂಪಲ್ಲಾಗಿ ಇಂಟೀರಿಯಲ್ಸು 30-40ಲಿ ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ನಾವು ಏನು ಹೊಸ ಮನೆಗೆ ಟಿ ವಿ ಸ್ಟ್ಯಾಂಡ್ ಹಾಕಿಸ್ಕೊಂಡಿದ್ದೀನಲ್ಲ, ಆ ಥರ ಟಿ ವಿ ಸ್ಟ್ಯಾಂಡು ಮತ್ತು ಕಿಚನಲ್ಲಿ ವಾರ್ಡ್ರೋಫು. ಕಿಚನಲ್ಲಿ ನಾನು ಯಾವ ಥರ ವಾರ್ಡ್ರೋಫ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ತಟ್ಟೆ ಸ್ಟ್ಯಾಂಡಿಗೆ ಮತ್ತು ಸ್ಪೂನ್ ಸ್ಟ್ಯಾಂಡು ಮತ್ತು ಏನಾದರೂ ಬಾಕ್ಸ್ ಇಡೋಕ್ಕೆ 3ಅಲ್ಲಿ ಮಾತ್ರ 3 ಸ್ಟೆಪ್ಸ್ ನಾನು ಇದು ಇಂಟೀರಿಯಲ್ಸಲ್ಲಿ ಬರುತ್ತಲ್ಲ ಸ್ಟೀಲ್ದು, ಆ ಥರದ್ದು ಮಾಡಿಸ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ, ಅದೆಲ್ಲ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಇನ್ನೊಂದು ಬಾಡಿಗೆ ಮನೆಗಳಿಗೊಂದು ನನಗೊಂದು ಆ ಥರ ನಾನು ಮಾಡಿಸ್ಕೊಂಡಿಲ್ಲ. ಎಲ್ರಿಗೂ ಒಂದೇ ಥರ ಮಾಡ್ಕೊಂಡಿದ್ದೀನಿ. ನಾವು ಕೂಡ ಇಲ್ಲೇ ಇರಲ್ಲ. ಅಂದರೆ ನನಗೂ ಒಂದು ಆಸೆ ಇದೆ, ನಾನು ಕೂಡ ಒಂದು ಡೂಪ್ಲೆಕ್ಸ್ ಮನೆ ಕಟ್ಕೋಬೇಕು ಅಂತ ಹೇಳಿ. ಈಗ ಈ ಮನೆ ಕಟ್ಟಿರೋ ಸಾಲ ಎಲ್ಲ ತೀರಾದ್ಮೇಲೆ ನಾನು ಏನು ಡೂಪ್ಲೆಕ್ಸ್ ಮನೆ ಕಟ್ಕೊತೀನಲ್ವ, ಅದಕ್ಕೆ ಇಂಟೀರಿಯಲ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಸೊ ಆ 3 ಸ್ಟೆಪ್ ಇಡಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ಇದು ಲಪೋತ್ರ ಕಲ್ಲು ಅಂತ ಬರುತ್ತಲ್ವ, ಸೊ ಲಪೋತ್ರ ಸ್ಟೇರ್ ಕೇಸ್ಗೆಲ್ಲ ಈಗ ಮುಂಚೆ ಗ್ರಾನೈಟ್ ಅಂತ ಇದ್ವಿ, ಇವಾಗ ಗ್ರಾನೈಟ್ಗಿಂತ ನೆಕ್ಸ್ಟ್ ಇದು ಲಪೋತ್ರ ಅಂತ ಬರ್ತಾಯಿದೆ. ಅದೇ ಕಲ್ಲನ್ನ ನಾನು ಕಲ್ಲಿಟ್ಬಿಟ್ಟು ಅಡುಗೆ ಮನೆಗೆ ಡೋರ್ ಕ್ಲೋಸ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ನಾವೇನೇ ಎಲ್ಲ ರ್ಯಾಕಲ್ಲೇ ಮಾಡಿಸ್ತೀನಿ ಅಂತ ಹೇಳಿದ್ರು ಗೈಸ್, ಮೇಂಟೈನ್ ಮಾಡೋದು ತುಂಬ ಕಷ್ಟ. ನೋಡೋಕ್ಕೆ ಅಷ್ಟೇ ಅದಿಷ್ಟ. ಪಾತ್ರೆ ತೊಳೆದಿದ್ದು ನೀರಾಗಿರ್ಬೋದು, ಅಥವಾ ಪಾತ್ರೆ ತೊಳೆದು ಸಡನ್ನಾಗಿ ಹಂಗೆ ಇಟ್ಬಿಟ್ರೆ ಒಂದು ಹನಿ ನೀರು ಬಿದ್ದರೂ ಕೂಡ ಅದು ಏನಂತಾರೆ ತುಕ್ಕಿಡಿಯುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹಾಕ್ಸಿಲ್ಲ, ಕಲ್ಲಿಕ್ಸ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ನಮ್ಮನೇನೂ ಕೂಡ ಇಂಟೀರಿಯಲ್ಸ್ ಡಿಸೈನೇ ಅನ್ನೋ ಥರನೇ ಕಾಣುತ್ತೆ. ಬಟ್ ನನಗೆ ಇಂಟೀರಿಯಲ್ಸ್ ನನಗೆ ಬೇಡ ಅನ್ನಿಸ್ತು, ಸೊ ಹಾಗಾಗಿ ಇಟ್ಕೊಂಡಿಲ್ಲ. ಇನ್ನು ನಮ್ಮನೆಗೆ ನಾನು ಎಲ್ಲ ಥರದ್ದು ಹಾಕ್ಸಿದ್ದೀನಿ. ಟೈಲ್ಸ್ ಹಾಕ್ಸ್ಕೊಂಡಿದ್ದೀನಿ, ಮತ್ತು ಕಮೋಡ್ ಹಾಕ್ಸ್ಕೊಂಡಿದ್ದೀನಿ, ಇನ್ನು ವಾಶ್ರೂಮಲ್ಲಿ ಶವರ್ ಇದೆ. ಪ್ರತಿಯೊಂದು ನೀವೇನೇನು ಹೇಳ್ತೀರೋ ಎಲ್ಲನೂ ಹಾಕಿಸ್ಕೊಂಡಿದ್ದೀನಿ. ಆ ಬಜೆಟಲ್ಲಿ ಹೇಳ್ತಾ ಇದ್ದೀನಿ. ಒಂದು ಫ್ಲೋರ್ಗೆ ಕೆಳಗಡೆ ಮನೆ ನೀವು ಸ್ಟಾರ್ಟ್ ಮಾಡಿದ್ರೆ 18-19 ಲಕ್ಷ ಬೇಕಾಗತ್ತೆ ಗೈಸ್. ಯಾಕೆ ಅಂತ ಹೇಳಿದ್ರೆ ನಮ್ಮದು ಫಸ್ಟ್ ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ದುಡ್ಡು ತಿನ್ನೋದೇ ಫೌಂಡೇಶನ್ ಕಂಪ್ಲೀಟ್ ಆಗೋದಕ್ಕೇ ನಮಗೆ ಒಂದು 4 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೂ ಆಗುತ್ತೆ. ಅಂದರೆ ಪಾಯ ತೆಗಿಬೇಕು, ಮತ್ತು ಫೌಂಡೇಶನ್ ಹಾಕಬೇಕು, ಅದನ್ನು ಮುಚ್ಚಬೇಕು, ಆಮೇಲೆ ಕಡಪ ಕಲ್ಲಿಟ್ಟು ಮತ್ತು ಅದ್ರ ಸುತ್ತಲೂ ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಗೋಡೆ ಸ್ಟಾರ್ಟ್ ಮಾಡೋದು. ಇನ್ನು ನಮ್ಮದು ಬೋರ್ ಕೊರೆಸಿರೋದನ್ನು ಸೇರಿಸಿ ಅಷ್ಟಾಗಿದೆ. ಅದಾದಮೇಲೆ ನೆಕ್ಸ್ಟ್ ಫ್ಲೋರ್ ಕಟ್ತೀವಲ್ಲ, 2ನೇ ಫ್ಲೋರು ಅಥವಾ 3ನೇ ಫ್ಲೋರ್ ಕಟ್ಟಿದ್ರೆ ಅಲ್ಲಿ ಅಷ್ಟು ಬರೋಲ್ಲ ನಿಮಗೆ. ಒಂದು ಫ್ಲೋರ್ ಮೋಲ್ಡ್ ಏನಿದ್ರು ನಿಮಗೆ 7 ಲಕ್ಷ ರೂಪಾಯಿ ಒಳಗಡೆ ಮುಗ್ದೋಗುತ್ತೆ. ಯಾಕಂದರೆ ಅಲ್ಲಿ ಬೋರಿಂಗ್ ಖರ್ಚು ಬರೋಲ್ಲ, ಫೌಂಡೇಶನ್ ಖರ್ಚಿರಲ್ಲ, ಪಾಯದ ಖರ್ಚಿರಲ್ಲ, ಪಿಲ್ಲರ್ ರೈಸ್ದು ಈ ಥರ ಪ್ರತಿಯೊಂದು ಇರುತ್ತೆ. ಸೊ ಅದೆಲ್ಲ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಕಡಿಮೆ ಆಗುತ್ತೆ. ನಿಮ್ಗೆ ಏನಿದ್ರೂ ದುಡ್ಡು ಬರೋದು. ಏನಮ್ಮ ಇಷ್ಟ ಗೈಸ್, ಒಂದು ನಿಮಿಷ ಗೈಸ್. ಅವಳು ಓದಿದ್ದು ಮುಗಿಸಿದ್ದಾಯಿತು ಅಂತ ಅವಳು ಕೂಡ ಬಂದು ಡೋರ್ ಲಾಕ್ ಮಾಡ್ಕೊಂಡು ಎದುರುಗಡೆ ಮನೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಮ್ಮ ಸೇಫ್ಟಿಲಿ ನಾವು ಇರಬೇಕಲ್ಲ, ಹಾಗಾಗಿ ಡೋರ್ ಲಾಕ್ ಮಾಡ್ಕೊ ಅಂತ ಹೇಳಿದೆ. ನಾನು ಆಗಲೇ ಹೇಳ್ತಿದ್ದೆ ಸೆಕೆಂಡ್ ಫ್ಲೋರ್ ಆಗಿರ್ಬೋದು ಅಥವಾ 3rd ಫ್ಲೋರ್ ಆಗಿರ್ಬೋದು, ಯಾವುದೇ ರೀತಿ ನಿಮಗಲ್ಲಿ ಖರ್ಚು ಬರೋಲ್ಲ. ನಮಗೆ ಏನೇ ಇದ್ರೂ ಖರ್ಚು ಬರೋವಂಥದ್ದೇನೆ ಗ್ರೌಂಡ್ ಫ್ಲೋರಲ್ಲಿ ಫೌಂಡೇಶನಿಂದನೇ ಜಾಸ್ತಿ ಆಗುತ್ತೆ. ಅದಿಲ್ಲ ಅಂದಾದಮೇಲೆ ಆಟೋಮೆಟಿಕ್ಕಾಗಿ ಆಗುತ್ತೆ. ನೀವು ಇಂಟೀರಿಯಲ್ಸ್ ವರ್ಕ್ನ ತುಂಬ ಜನ ತುಂಬ ರೇಟ್ ಹೇಳ್ತಾರೆ, ಬಟ್ ಅದನ್ನು ನೋಡ್ಕೊಂಡು ಮಾಡಿಸಿ ಡಿಪೆಂಡ್ ಆಗುತ್ತೆ. ಫಸ್ಟ್ ಗ್ರೌಂಡ್ ಫ್ಲೋರಿಗೆ ಅಷ್ಟಾಗುತ್ತೆ, ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಎಷ್ಟಾಗ್ಬೋದು ಅಂತ ಕೇಳ್ಬೋದು ನೀವು. ಸೊ ನಮ್ಮ ಮನೆಗೆ ನಾನು ಮಾಡಿಸ್ಕೊಂಡಿರೋಂಥದ್ದನ್ನು ಸೇರಿಸ್ಕೊಂಡು ಒಂದು ಫ್ಲೋರಿಗೆ 14 ಲಕ್ಷ ರೂಪಾಯಿ ಆಗುತ್ತೆ ಗೈಸ್. ನಮ್ಮ ಮನೇಲೂ ನೀವೇನೇನು ಅಂತೀರೋ ಅದೆಲ್ಲ ಪ್ರತಿಯೊಂದನ್ನು ಹಾಕಿಸ್ಕೊಂಡಿದ್ದೀನಿ ನಾನು. ಬಟ್ ಅದರಲ್ಲೇ ಎಕ್ಸೆಪ್ಟ್ ನಾನು PVP ಒಂದು ಮಾಡಿಸಿಲ್ಲ ಅಷ್ಟೇ. ಮತ್ತು ರೂಮ್ಗಳಲ್ಲಿ ನಾನು ವಾರ್ಡ್ರೋಬ್ ಮಾಡಿಸಿಲ್ಲ, ಯಾಕೆಂದರೆ ಅದು ನೋಡೋದಕ್ಕೆ ತಕ್ಷಣಕ್ಕೆ ಖುಷಿ ಆಗ್ಬೋದು ನನ್ನ ಅನಿಸಿಕೆ ಪ್ರಕಾರ. ಬಟ್ ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ. ವಾರ್ಡ್ರೋಬಲ್ಲೆಲ್ಲ ಅವ್ರು ಮಾಡಿ ಹೋದ್ಮೇಲೆ ಜಿರಳೆಗಳಾಗಿರ್ಬೋದು, ಅಥವಾ ಬಾಡಿಗೆ ಮನೆಯವ್ರಿಗೆ ಎಷ್ಟೊಂದು ಜನ ಬರ್ತಾರೆ. ಇವತ್ತೊಬ್ಬರು ಬಂದರೆ ನಾಳೆ ಒಬ್ಬರು ಬರ್ತಾರೆ, ನಾಡಿದ್ದು ಇನ್ನೊಬ್ಬರು ಮತ್ತೊಬ್ಬರು, ಈ ಥರ ಬರ್ತಾನೆ ಇರ್ತಾರೆ. ಎಲ್ಲರೂ ನೀಟಾಗಿರ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ಗಲೀಜು ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅಯ್ಯೋ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ,
ಅದೇನಾದರೂ ಹಾಳಾದರೆ ಅದು ಗಿಲ್ಟು ನಮ್ಮನ್ನು ತುಂಬ ಕಾಡುತ್ತೆ. ಒಂದು ಮನೆ ಕಟ್ಟಿದಾಗ ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಟಿರ್ತೀವಿ, ಅದನ್ನು ತೀರ್ಸೋಕ್ಕೆ ನಮಗೆ ವರ್ಷಾನುಗಟ್ಲೆ ಆಗುತ್ತೆ. ಸೊ ನಾವು ಅದನ್ನು ತೀರಿಸೋ ಅಷ್ಟರಲ್ಲಿ ಇಲ್ಲಿ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಆ ಥರ ನಾನು ತುಂಬ ನೋಡಿದ್ದೀನಿ. ಈ ಹಿಂದೆ ನಾನು ಏನು ಬಾಡಿಗೆಗಿದ್ನಲ್ಲ ಆ ಮನೇಲೂ ಇದೇ ಥರ ಒಬ್ಬರು ಮಾಡಿ ಹೋಗಿದ್ರು. ಅಂದರೆ ಅಲ್ಲಿ ಯಾರಿದ್ರು ಅಂತ ನನಗೆ ಹೇಳೋದು ಬೇಡ, ಯಾಕೆಂದರೆ ಅಲ್ಲಿ ಕ್ಯಾಸ್ಟಿಸಮ್ ಎಲ್ಲ ಮೆನ್ಷನ್ ಮಾಡೋದು ಅಷ್ಟು ಸರಿಯಲ್ಲ ಅನಿಸುತ್ತೆ ನನಗೆ. ಅವರೊಬ್ಬರು ಇದ್ದರು, ಅವ್ರು ಏನು ಮಾಡಿದರು ಅಂದರೆ ನಾನ್ ವೆಜ್ ತಿನ್ನೋರು ಜಾಸ್ತಿ ಅನಿಸುತ್ತೆ. ಅಡುಗೆ ಮನೆ ಕಬೋರ್ಡಲ್ಲೆಲ್ಲ ಗೈಸ್ ನೀವು ನಂಬಲ್ಲ, ನಾನ್ ವೆಜ್ ತಿಂದಿರೋದು ಮೂಳೆ ಎಲ್ಲೆಲ್ಲ ಹಂಗಂಗೆ ಇತ್ತು. ಮೋಸ್ಟ್ಲಿ ಆ ಮನೇಲಿ ಜಾಸ್ತಿ ಜಿರಳೆಗಳ ಕಾಟ ಇತ್ತು ಅಂತ ಇತ್ತು, ನಾನಿದ್ದಾಗಲೂ ಇತ್ತು. ಅದು ತಿಂದಿದ್ದು ನೀಟಾಗಿ ಕ್ಲೀನ್ ಮಾಡ್ತಿರ್ಲಿಲ್ಲ, ಎಲ್ಲ ಸಿಂಕಲ್ಲಿ ಹಂಗಂಗೆ ಇಟ್ಬಿಡೋರು. ಲಿಝರ್ಡ್ ಆಗಿರ್ಬೋದು ಅಥವಾ ಕಾಕ್ರೋಚು ಈ ಥರದ್ದೆಲ್ಲ ಅದು ತಗೊಂಡು ತಿನ್ಕೊಂಡು ಹೊತ್ಕೊಂಡೋಗಿ ಎಲ್ಲೆಲ್ಲೋ ಹಾಕ್ಬಿಡ್ತಿತ್ತು. ನನಗದು ನೋಡಿ ನಾನು ಹೊಸದಾಗ ಮನೆಗೆ ಹೋದಾಗ ಕ್ಲೀನ್ ಮಾಡಿದಾಗ ನೀವು ಯಾರೂ ನಂಬಲ್ಲ, ಅದು ಡ್ರೈ ಆಗಿರೋ ಮಟನ್ನೇ ನನಗೆ ಇಷ್ಟು ಸಿಕ್ಕಿತ್ತು. ಸೊ ಅವತ್ತಂತೂ ನಾನು ಊಟನೇ ಮಾಡಿರಲಿಲ್ಲ ಹೊಸದಾಗಿ ನಾನು ಆ ಮನೆಗೆ ಹೋದಾಗ. ಸೊ ಆ ಮೈಂಡಲ್ಲಿ ನನಗೆ ಅನ್ನಿಸ್ತು ಈ ಥರ ಆಗಿಬಿಟ್ರೆ ಕಷ್ಟ ಅಲ್ವಾ ಅಂಥೇಳಿ. ಹಂಗಾಗಿ ನಾನು ಕೂಡ ತೊಗೊಂಡಿಲ್ಲ, ನಾನಿರೋ ಮನೆಗೂ ಕೂಡ ನಾನು ಮಾಡಿಸ್ಕೊಂಡಿಲ್ಲ. ಯಾಕೆಂದರೆ ಭೇದ ಭಾವ ಮಾಡ್ದಂಗೆ ಆಗುತ್ತೆ, ಅವ್ರಿಗೊಂಥರ ಮಾಡಿಸ್ಕೊಂಡು ನನಗೊಂಥರ ಮಾಡಿಸ್ಕೊಂಡಿದ್ದೀನಿ ಅಂತ ಬೇಡ ಅನ್ನಿಸ್ತು. ಇಲ್ಲಿ ನಾನು ಹಿಂದೆನೇ ಇದೆ, ನೀವು ನೋಡ್ತಿರ್ಬೋದು. ಇದು ಕೂಡ ನಾನು ರೆಡಿ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿದ್ದು ನಾನು ಹಳೆ ಮನೆಗೆ ಹೋಗಿದ್ದು ಹೊಸದ್ರಲ್ಲಿ ತೊಗೊಂಡಿದ್ದು. ಅಂದರೆ 4 ವರ್ಷ ತುಂಬಿ 5 ವರ್ಷಕ್ಕೆ ಬಿದ್ದಿದೆ. ಆವಾಗ ನಾನು ಅದನ್ನು ತೊಗೊಂಡಿದ್ದು 7,300 ರೂಪಾಯಿ ಕೊಟ್ಟು ಅರಸೀಕೆರೆಯಲ್ಲಿ ತೊಗೊಂಡಿದ್ದು ವಾರ್ಡ್ರೋಫು. ಅದು ಹಾಗೆ ಇದೆ. ಈಗ ಈ ಮನೆಗೆ ಬಂದಾಗ ಸ್ವಲ್ಪ ಲಾಕೆಲ್ಲ ಹೋಗ್ಬಿಟ್ಟಿತ್ತು, ಹೊಸ ಲಾಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನನಗೆ ಯಾರ್ಯಾರು ಕಮೆಂಟ್ ಮಾಡ್ತಿದ್ರು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ನಿಮ್ಮ ಮೇಲೆ ಡಿಪೆಂಡ್ ಇರೋದು. ಬಟ್ ನಮಗೇನೂ ಬೇಡ ಇಂಟೀರಿಯಲ್ಲು, ನಾನು ನಾರ್ಮಲ್ ಟಿ ವಿ ಸ್ಟ್ಯಾಂಡ್ ಮಾತ್ರ ಸಾಕು ಅಂತ ಹೇಳಿದ್ರೆ, ನೀವು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಗ್ರೌಂಡ್ ಫ್ಲೋರಿಂದನೇ ಸ್ಟಾರ್ಟ್ ಆದ್ರೂ ಒಂದು 14 ಲಕ್ಷದಲ್ಲಿ ಮುಗಿಸ್ಕೋಬೋದು. ನಿಮ್ದು ಇಂಟೀರಿಯಲ್ ಎಲ್ಲ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ 20 ಲಕ್ಷ ಅಂತೂ ಬೇಕೇ ಬೇಕಾಗುತ್ತೆ. ನಮ್ಮ ಮನೇಲಿ ಏನೇನು ಇಂಟೀರಿಯಲ್ಸ್ ಮಾಡಿಸಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಬನ್ನಿ, ಆ ಥರ ಮಾಡಿಕೊಂಡ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ, ಮನೆಯೂ ಕೂಡ ತುಂಬ. ಯಾಕೆ ನಮ್ಮ ಮನೇದು ಅಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಎಲ್ಲ ಡಿಪೆಂಡ್ಸ್ ನಮ್ಮ ಮನೆ ಮೇಲೆ ಅಂತ. ಸೊ ನೋಡಿ, ನಾನು ಟಿ ವಿ ಸ್ಟ್ಯಾಂಡ್ ಈ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಫ್ರಂಟಿಂದ ತೋರಿಸ್ತೀನಿ ನೋಡಿ ಗೈಸ್. ನೋಡ್ತಿರ್ಬೋದು, ಟಿ ವಿ ಸ್ಟ್ಯಾಂಡನ್ನು ನಾನು ಡಿಸೈನಿಂಗಲ್ಲೇ ಮಾಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಇದನ್ನು ಕೂಡ ಅಷ್ಟೇ ಹೆವಿ ಡಿಸೈನ್ಸ್ ಎಲ್ಲ ಮಾಡಿಸಿದ್ರೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಕೆಲವ್ರು ಅಂತಾರೆ ನೀವೇನೋ ಲೋಕಲೆಲ್ಲ ಹಾಕ್ಕೊಂಡಿದ್ದೀರಾ ಹಾಗೆ ಹಿಂಗೆ ಅಂತ. ಬಟ್ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಬಾಯಿ ಅವ್ರ ಇಷ್ಟ ಅಲ್ವಾ. ಇನ್ನು ಡೋರ್ ನೋಡ್ತಿರ್ಬೋದು ನೀವು, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಡೋರ್ ನಮ್ಮದು ಟೀಕ್ ವುಡ್ಡಲ್ಲೇ ಮಾಡಿರೋದು ನೋಡ್ತಿರ್ಬೋದು. ಸೊ ಫುಲ್ಲು ಮೇನ್ ಡೋರ್ ಎಲ್ಲ ಟೀಕ್ ವುಡ್ಡೇ ಮಾಡಿರೋದು. ಇದು ಟೀಕ್ ವುಡ್ ಮಾಡಿಸ್ಕೊಂಡು ಮತ್ತು ಟಿ ವಿ ಸ್ಟ್ಯಾಂಡೂ ಎಲ್ಲ ಮಾಡಿಸ್ಕೊಂಡು, ಇನ್ನು ಈಚೆನೂ ಕೂಡ ಎಲ್ಲ ಗ್ರಾನೈಟ್ ಹಾಕ್ಸ್ಕೊಂಡು, ನಾನು ಆಗಲೇ ಹೇಳಿದ್ನಲ್ಲ ಲಪೋತ್ರ ಅಂತ ನೋಡ್ತಿರ್ಬೋದು, ಇದೆ ಅದು ಲಪೋತ್ರ ಎಲ್ಲ. ಇವತ್ತು ಪೂಜೆ ಆಗಿರೋದ್ರಿಂದ ಪೂಜೆ ಕೂಡ ತುಂಬ ಚೆನ್ನಾಗಿ ಮುಗಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿಗೆ ಆ್ಯಕ್ಚುಲಿ ಒಂದು ಸೋಫಾ ಸೆಟ್ ಬರಬೇಕು, ಬಟ್ ಈಗ ಅಮೌಂಟ್ ಪ್ರಾಬ್ಲಮ್ ಇರೋದ್ರಿಂದ ಏನೂ ತೊಗೊಂಡಿಲ್ಲ. ಇನ್ನು ದೇವ್ರ ಮನೆದೂ ಅಷ್ಟೇ ಟೀಕ್ ವುಡ್ ಡೋರೇ, ಮೇನ್ ಡೋರು ದೇವ್ರ ಮನೆ ಡೋರು ಎರಡೂ ಟೀಕ್ ವುಡ್ ಡೋರ್ಸೇ. ಇನ್ನು ಅದ್ರ ಮೇಲೆ ನೋಡ್ತಿರ್ಬೋದು ಈ ಥರ ಕವರ್ ಮಾಡಿಸ್ಕೊಂಡಿದ್ದೀನಿ ಬಾಕ್ಸು, ಬರೀ ದೇವ್ರ ಮನೆ ಐಟಮ್ಸ್ ಇಡೋದಕ್ಕೆ. ಇನ್ನು ಕಿಚನಲ್ಲಿ ನಾನು ಆಗಲೇ ಹೇಳ್ದಂಗೆ ಇದು ಫುಲ್ಲು ಇಂಟೀರಿಯಲ್ಸ್ ಥರ ಕಾಣುತ್ತೆ, ನೋಡ್ತಿರ್ಬೋದು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಬಟ್ ಇಲ್ಲೆಲ್ಲ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ನಿಮಗೂ ಕೂಡ ಐಡಿಯಾ ಬರುತ್ತೆ. ಪಾತ್ರೆ ಇಡೋಕ್ಕೂ ಕೂಡ ಎಲ್ಲ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಕಲ್ಲು ಅದು ಆ್ಯಕ್ಚುಲಿ ನಾನು ಹಾಕ್ಸಿರೋದು, ಆ ಕಲ್ಲಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇನ್ನು ಆ ಕಡೆಯೂ ತೋರಿಸ್ತೀನಿ ಬನ್ನಿ. ಇನ್ನು ಈ 3 ಸ್ಟೆಪ್ ಏನು ಕಾಣ್ತಾ ಇದೆಯಲ್ಲ, ಇದಷ್ಟೇ ನಾನು ಸ್ಟೀಲ್ದು ಮಾಡಿಸ್ಕೊಂಡಿರೋದು ನೋಡಿ. ಅಂದರೆ ಎಲ್ಲರೂ ಇಲ್ಲಿ ಪಾತ್ರೆ ಒಣಗಿದ ಮೇಲೆ ನಾನು ಇಲ್ಲಿ ಇಟ್ಕೋತೀನಿ. ಈ ಥರ ಇದೊಂದು ಸ್ಟೆಪ್ ಮಾಡಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಏನಾದರೂ ಬಾಕ್ಸ್ಗಸ್ ಅದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದು ಒಂದು ತಟ್ಟೆ ಸ್ಟ್ಯಾಂಡು ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲೂ ಅಷ್ಟೇ ನಾನು ಕಲ್ಲಲ್ಲೇ ಪಾತ್ರೆ ಇಟ್ಕೊಳೋದು. ಇಲ್ಲಿ ಬಂದು ಬರೀ ಪ್ಲೇನ್ ಹಂಗೆ ಇಟ್ಕೊಂಡಿದ್ದೀನಿ. ಅಕ್ಕಿ ಡಬ್ಬ ಮತ್ತು ರಾಗಿ ಹಸಿಟ್ಟಿನ ಡಬ್ಬ ಇಟ್ಕೊಳಕ್ಕೆ. ಇನ್ನು ಯಾವುದು ನಾನು ಇಂಟೀರಿಯಲ್ಸ್ ಕೆಲಸ ಮಾಡಿಸಿಲ್ಲ.
ಹಾಗೆ ಈ ಡೋರೆಲ್ಲ ಇದೆಯಲ್ಲ ರೂಮ್ಗೆ ಹಾಕಿದ್ದೀನಲ್ಲ, ಈ ಡೋರೆಲ್ಲ ಬಂದು ನಾನು ರೆಡಿಮೇಡ್ ಡೋರ್ ತೊಗೊಂಡಿರೋದು. ನಾನಿರೋ ರೂಮ್ಗೂ ಅಷ್ಟೇ ನೋಡ್ತಿರ್ಬೋದು, ಋತ್ವಿಕ್ ಆ್ಯಕ್ಚುಲಿ ಮಲಗಿದ್ದಾನೆ. ನಾನು ಯಾವುದೇ ರೀತಿ ಇಂಟೀರಿಯಲ್ಸ್ ಮಾಡಿಸ್ಕೊಂಡಿಲ್ಲ, ಸಿಂಪಲ್ಲಾಗಿ ಇಷ್ಟು ಮಾಡಿಸ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಬಟ್ ನಾನು ಮಾಡಿಸಿರೋ ಬಜೆಟ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಗೈಸ್ ಎಷ್ಟಾಗುತ್ತೆ ಏನು ಅಂತ. ಸೊ ನನ್ನ ಪ್ರಕಾರ 30-40 ಸೈಡಲ್ಲಿ ಸಿಂಪಲ್ಲಾಗಿ ಕಟ್ಕೊತೀನಿ ವಿತ್ ಇಂಟೀರಿಯಲ್ಲೇ. ಅಂದರೆ ಇವಾಗ ನಾವು ಏನು ಮಾಡಿಸಿದ್ದೀವಿ ಆ ಥರ ಇಂಟೀರಿಯಲ್ಸು, ಈ ಥರ ಟಿ ವಿ ಸ್ಟ್ಯಾಂಡ್ಸು ಇದೆಲ್ಲ ಸೇರಿಸಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ಕೆಳಗಡೆ ಮನೆಗೆ ಒಂದು 20 ಲಕ್ಷ ಬೇಕಾಗುತ್ತೆ. ಬೋರು ಎಲ್ಲ ಕೊರೆಸಿರೋದು ಸೇರಿಸಿ ನಾನು ಹೇಳ್ತಾ ಇರೋದು. ಇನ್ನು ಮೇಲ್ಗಡೆ ಎಲ್ಲ ನಿಮ್ಮದು ಒಂದು ಮನೆ ಅದು ಮೋಲ್ಡ್ಗೂ ಸೇರಿ 7 ಲಕ್ಷ ರೂಪಾಯಿಗೆ ಮುಗ್ದೋಗುತ್ತೆ. ಅದಾದಮೇಲೆ ಪ್ಲಾಸ್ಟಿಂಗ್ ಖರ್ಚು ಅದೆಲ್ಲ ಎಕ್ಸ್ಟ್ರಾ. ಒಂದು ಸೆಕೆಂಡ್ ಫ್ಲೋರು ನಿಮ್ಗೇನಿಲ್ಲ ಅಂದ್ರೂ ಒಂದು 12-13 ಲಕ್ಷಕ್ಕೆ ಮುಗಿಯುತ್ತೆ ಗೈಸ್. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ದ. ಇನ್ನು ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಹಾಗೆ ಇವತ್ತು ಸಂಕಷ್ಟ ಚತುರ್ಥಿ, ಗಣಪತಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಮನೇಲಿ ಏನೇ ಕಷ್ಟ ಇದ್ದರೂ ಎಲ್ಲ, ಏನೇ ವಿಘ್ನ ಬಂದಿದ್ರು ಎಲ್ಲ ವಿಘ್ನನೂ ಕಳೆದೋಗ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್, ಲವ್ ಯು ಆಲ್.